Hello children, let's begin today's class from 8th standard English, first lesson, prose, A Day in the Ashram. A Day in the Ashram is written by C.F. Andrews. Charles Friedrich Andrews is an English priest of the Church of England. He was an educator and Indian freedom fighter. He became Mahatma Gandhi's closest friend and associate. Andrews revealed his experience while he was in the ashram. Shantiniketan was founded by Rabindranath Tagore. Means that ashram name is Shantiniketan, which is founded by the Rabindranath Tagore. It is the school with the difference where students learn with the great joy. So a day in the ashram is the experience of C.F. Andrews while he stayed in the ashram known as Shantiniketan, which is founded by Rabindranath Tagore. He was famous as Gurudeva. Rabindranath Tagore was famous as Gurudeva. Shantiniketan was his dream school. So he was one of the important educationalists. All his ideas were practically applied in the school. It is one of the important internationally popular school. At time international popular school agittu. The beauty of Shantiniketan is not found visibly. Its important lies in the quality of the education and the way of teaching. Andre the words cannot picture to you the beauty of Shantiniketan. Namma words inda explain madakke agalla anta. Our own poet and the teacher, whom we call Gurudeva, has named it in his song. ಅವರು ತನ್ನ ಸಾಂಗಲ್ಲಿ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಈ ಶಾಂತಿನಿಕೇತನ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್, ನಮ್ಮ ಪ್ರೀತಿ ಪಾತ್ರದ ಇದು ಒಂದು ಅಂದ್ಕೊಂಡು ಆ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ ಈಸ್ ವರ್ತಿ ಆಫ್ ದಿ ನೇಮ್. ಆ ಶಾಂತಿನಿಕೇತನ ಪ್ರೀತಿಯಿಂದ ಆಗಿರೋ ಒಂದು ಸ್ಕೂಲ್ ಅಂದ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. All who have visited the ashram, old or the young alike, have felt the inner beauty of growing more and more upon them. ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಈ ಶಾಂತಿನಿಕೇತನಿಗೆ ಅವರೆಲ್ಲರೂ ತನ್ನ ಇನ್ನರ್ ಬ್ಯೂಟಿ ಅಂದರೆ ಹೊರಗಿನ ಕನ್ಸ್ಟ್ರಕ್ಷನ್ ನೋಡಿಲ್ಲ, ಆ ಒಳಗೆ ಇರೋ ಇನ್ನರ್ ಬ್ಯೂಟಿಯಿಂದ ಎಲ್ಲರೂ ಅಟ್ರಾಕ್ಟ್ ಆಗಿದ್ದಾರೆ. ದ ವೇ ಆಫ್ ಟೀಚಿಂಗ್, ದ ಎಜುಕೇಷನ್, ಹೂಎವರ್ ಆಲ್ ವಿಸಿಟೆಡ್ ದೇ ವೇರ್ ಅಟ್ರಾಕ್ಟೆಡ್ ಬೈ ದ ಇನ್ನರ್ ಬ್ಯೂಟಿ. ಈ ಇನ್ನರ್ ಬ್ಯೂಟಿ ಅಂದರೆ ಏನು? ಗಿಡ ಮರಗಳಿಂದ ಆ ಗ್ರೀನರಿಯಿಂದ ತುಂಬಿದ ಸ್ಕೂಲ್ ಆಗಿರ್ತದೆ ಅದು. ಆ್ಯಂಡ್ ಹೂಎವರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಲರ್ನ್ಡ್ ಇನ್ ದಿ ಸ್ಕೂಲ್ ಹ್ಯಾವ್ ನೆವರ್ ಫಾರ್ಗೊಟನ್ ದೇರ್ ಸ್ಟೂಡೆಂಟ್ ಲೈಫ್ ಆ್ಯಂಡ್ ದೇ ರೀಚ್ಡ್ ಅ ವೆರಿ ಗ್ರೇಟ್ ಹೈಟ್ ಇನ್ ದಿ ಫ್ಯೂಚರ್. ಯಾರ್ಯಾರು ಇಲ್ಲಿ ಲರ್ನ್ ಮಾಡಿದರೆ ಅವರು ತನ್ನ ಸ್ಟೂಡೆಂಟ್ ಲೈಫನ್ನು ಮರ್ತಿಲ್ಲ, ಅಲ್ಲಿ ಯಾವಾಗಲೂ ನೆನಪಿಟ್ಕೊಂಡಿದ್ದಾರೆ. For example, our ex-Prime Minister Srimati Indira Gandhi is one of the student of the Shantiniketan, or one of the student of the Shantiniketan. If I were to describe you to the one day in the ashram with the boys, that would perhaps the best thing home to you to visit the inner beauty. ಒಂದು ಡೇ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಈ ಶಾಂತಿನಿಕೇತನ ಅಂತ ಹೇಳಿದ್ರೆ ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಹುಡುಗರ ಜೊತೆ ಅಂದರೆ ಆ ಸ್ಟೂಡೆಂಟ್ಸ್ ಜೊತೆ ನಾನು ಯಾವ ಥರ ಟೈಮ್ ಕಳೆದಿದ್ದೀನಿ ಅಂತ ಹೇಳ್ತಾ ಇದ್ರೆ ಅಂತ ಆ ಹುಡುಗರ ಜೊತೆ ಕಳೆದ ತನ್ನ ಒಂದು ದಿನದ ಅನುಭವವನ್ನು ಅಷ್ಟು ನೀಟಾಗಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಅವರು ಯಾವ ಥರ ಆಗಿದೆ ಅಂತ. ಸೊ ಹಿಯರ್ what happens long before sunrise, like the birds in our almuki grows, our boys are awake. ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಇಲ್ಲಿನ ಹುಡುಗರು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಎದ್ದಿರ್ತಾರೆ. ಅಂದರೆ ಆಲ್ಮುಕಿ ಮರದಲ್ಲಿರೋ ಪಕ್ಷಿಗಳ ಚಿರುಪಿಲಿ ಗುಟ್ಟುವ ಸಮಯಕ್ಕೆ ಹೇಳುತ್ತಾರೆ. ಅಂದರೆ ಆಲ್ಮುಕಿ ಅಂದರೆ ಇಲ್ಲಿ ಯಾವ ಮರ ಅಂತ ನಲ್ಲಿಕಾಯಿ ಮರ, ಅಲ್ಲಿ ಪಕ್ಷಿಗಳಿರೋ ಚಿಲಿಪಿಲಿ ಅನ್ನೋ ಆ ಶಬ್ದ ಬರ್ತಾರೆ, ಅದಕ್ಕಿಂತ ಮುಂಚೆನೇ ಎದ್ದಿರ್ತಾರೆ ಅವರು. ಸೊ ದ ಕಾರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್ ಆ್ಯಂಡ್ ದೇ ಗೋ ಅರೌಂಡ್ ದ ಆಶ್ರಮ್. ಇಲ್ಲಿ ಆಗ ದೇವರ ಸ್ತುತಿಯನ್ನು ಹಾಡುವ ಗುಂಪಿನವರು ಈ ಮೊದಲೇ ಎದ್ದು ಆಶ್ರಮದ ಸುತ್ತ ಬೆಳಗಿನ ಸುಪ್ರಭಾತವನ್ನು ಹಾಡುತ್ತಾ ಒಂದು ರೌಂಡ್ ಹೋಗಿರ್ತಾರೆ. ಕಾರಿಸ್ಟರ್ಸ್ ಅಂದರೆ ದೇವರ ಸ್ತುತಿಯನ್ನು ಹಾಡ್ಕೊಂಡು ಫಸ್ಟೇ ಹೋಗಿರ್ತಾರೆ, ಸಿಂಗಿಂಗ್ ದೇಯರ್ ಮಾರ್ನಿಂಗ್ ಹ್ಯಾಮ್ಸ್. You can hear the voices in the distance drawing near the rear.
ಅಂದರೆ ದೂರದಿಂದ ಅವ್ರದ್ದು ಅಷ್ಟು ಜನ ಸೇರಿ ಒಂದೇ ಸಲ ದೇವಸ್ತುತಿ ಹೇಳೋದನ್ನು ದೂರದಿಂದನೂ ನಿಯರ್ ಆಗಿರೋಂತಲೇ ಕೇಳಿಸ್ತಾ ಇರ್ತದೆ. ಆ್ಯಂಡ್ ದೆನ್ ದ ಸೌಂಡ್ ಡೈಸ್ ಅವೇ, ದೂರ ಹೋದಂಗೆ ಹಾಗೆ ಆಗ್ತಾ ಇದೆ. As the choir passes on the another part of the ashram and then again it comes nearer. ಅಂದರೆ ಸುತ್ತು ಹೋಗಿರ್ತಾರಲ್ಲ, ದೂರ ಹೋದಂಗೆ ಸ್ವಲ್ಪ ಸ್ಲೋ ನಿಧಾನವಾಗಿ ಕೇಳಿಸಿದೆ, ಹತ್ತಿರ ಬರೋಂಗೆ ಹಾಗೆ ಜೋರಾಗಿ ಕೇಳಿಸ್ತಾ ಇರ್ತದೆ. The beauty of the sound of the silent morning air and the sense of the joy and the reverence which it brings give the peace to the soul. ಆ ದೇವರ ಸ್ತುತಿ ಕೇಳ್ತಾ ಇದ್ರೆ ಮನಸ್ಸಿಗೆ ಅಷ್ಟು ಶಾಂತಿಯನ್ನು ನೀಡ್ತಾ ಇರ್ತದೆ ಅದು. Then after an interval each boy takes his asana. ಅವರು ಕುತ್ಕೊಂಡಿರ್ತಾರೆ. His square of carpet, ಆ ಸ್ಕ್ವೇರ್ ಆಫ್ ಕಾರ್ಪೆಟ್ನಲ್ಲಿ ಕುತ್ಕೊಂಡಿರ್ತಾರೆ. into the field and sits down on it to meditate in his own place alone. ಮೆಡಿಟೇಷನ್ ಮಾಡೋಕ್ಕೆ ಕುತ್ಕೊಂಡಿರ್ತಾರೆ ದೇವರ ಸ್ತುತಿಗಳಾದಮೇಲೆ. Later on, before the school work begins, all the boys stand together in the shade of the trees and sing their hymns. ಅದೆಲ್ಲ ಮೆಡಿಟೇಷನ್ ಆದಮೇಲೆ ಮತ್ತೆ ಬಾಯ್ಸ್ ಎಲ್ಲ ನಿಂತ್ಕೊಂಡು ಅವರ ದೇವರ ಸ್ತುತಿಯನ್ನು ಮತ್ತೆ ಕಂಟಿನ್ಯೂ ಮಾಡಿ ಸಿಂಗ್ ಮಾಡ್ತಾರೆ. Till about the 10:30 the work of the school goes on. 10:30 ಆಗೋ ತನಕ ಈ ಸ್ಕೂಲ್ ವರ್ಕ್ ಹೋಗ್ತಾ ಇರ್ತದೆ ಹಾಗೆಯೇ. We have no classrooms. The boys sit with their teachers in the open air under the trees. ಅಲ್ಲಿ ಕ್ಲಾಸ್ ರೂಮ್ಗಳಿರಲ್ಲ, ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಜೊತೆ ಕುತ್ಕೊಳ್ತಾರೆ ಓಪನ್ ಏರಲ್ಲಿ ವಿತ್ ಅಂಡರ್ ದ ಟ್ರೀ. ದೊಡ್ಡ ಟ್ರೀ ಇರ್ತಲ್ಲ ಅದರ ಕೆಳಗೆ ಕುತ್ಕೊಂಡಿರ್ತಾರೆ. There is no longer classes. A group of 8 or 10 boys are seated around the teacher asking him questions. ಒಂದು 8-10 ಜನ ಸ್ಟೂಡೆಂಟ್ಸ್ ಟೀಚರ್ ಹತ್ರ ಕುತ್ಕೊಂಡು ಅವ್ರಿಗೆ ಏನೇನು ಕ್ವಶನ್ಸ್ ಇರ್ತದೆ ಅದನ್ನು ಕೇಳ್ತಾ ಇರ್ತಾರೆ. ಟೀಚರ್ ಆ ಥರ ಟೀಚ್ ಮಾಡ್ತಾ ಇರ್ತಾರೆ. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಇಲ್ಲಿ ನಿಮಗೆ ಈ ಬುಕ್ಸ್ ಕಮ್ಮಿ ಯೂಸ್ ಮಾಡ್ತಾರೆ, ಜನರಲ್ ಆಗಿ ಟೀಚ್ ಮಾಡೋದು ಜಾಸ್ತಿ ಆಗಿರ್ತದೆ ಯೂಸ್. ಅ ಗ್ರೇಟರ್ ಪಾರ್ಟ್ ಆಫ್ ಕ್ಯಾರಿಡ್ ಥ್ರೂ ದಿ ಕಾನ್ವರ್ಸೇಷನ್. ಅಂದರೆ ಇಂಪಾರ್ಟೆಂಟಾಗಿ ಡಿಸ್ಕಷನ್ ಕಾನ್ವರ್ಸೇಷನ್ ಜಾಸ್ತಿ ಆಗಿರ್ತದೆ. ಯಾವುದೋ ಒಂದು ಟಾಪಿಕ್ ಮೇಲೆ ಫುಲ್ ಡಿಸ್ಕಸ್ ಮಾಡೋದು ಕಾನ್ವರ್ಸೇಷನ್ ಅದನ್ನು ಜಾಸ್ತಿ ಆಗಿರ್ತದೆ. ದ ಬಾಯ್ಸ್ ಸೂನ್ ಲರ್ನ್ ಟು ದ ಓಪನ್ ಔಟ್ ಆಲ್ ದ ಡಿಫಿಕಲ್ಟೀಸ್ ಇನ್ ದಿಯರ್ ಟೀಚರ್ಸ್. ಏನೇನು ಡಿಫಿಕಲ್ಟಿ ಅವ್ರಿಗೆ ಅನಿಸ್ತಾ ಇರ್ತದೆ ಅದನ್ನೆಲ್ಲ ಟೀಚರ್ ಜೊತೆ ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ವಿತ್ ದ ಬಾಯ್ಸ್ ಆ್ಯಂಡ್ ಬಾಯ್ಸ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ಅಂದರೆ ಸೊ ಟೀಚರ್ಸ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದ ಬಾಯ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ಏನು ಕ್ವೆಶನ್ ಕೇಳಿದ್ರು ಟೀಚರ್ಸ್ ನೀಟಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ. ಸಚ್ ಎ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಈ ಥರ ಡಿಸ್ಕಷನ್ ಕಾನ್ವರ್ಸೇಷನ್ ಇರುವಂಥ ಲೆಸನ್ ನಿಮಗೆ ಯಾವಾಗಲೂ ಡಲ್ ಅಂದ್ಕೊಂಡು ಫೀಲ್ ಆಗಲ್ಲ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಎಂಜಾಯ್ಡ್ ದ ಕ್ಲಾಸ್. ಥ್ಯಾಂಕ್ ಯು ಚಿಲ್ಡ್ರನ್.